ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಅಸಮಾಧಾನದ ಹೊಗೆ, ಬಂಡಾಯ ಇವೆಲ್ಲವೂ ಕೂಡ ಸದ್ಯ ಇತ್ತೀಚಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ನೋಡಿ, ಕಾಂಗ್ರೆಸ್ನ ಈ ಬಂಡಾಯಕ್ಕೆ ಹೈಕಮಾಂಡ್ ಈಗ ಅದನ್ನ ಶಮನ ಮಾಡುವಂತ ಪ್ರಯತ್ನ ಮಾಡ್ತಾ ಇದೆ. ಬಂಡಾಯಕ್ಕೆ ಹೈಕಮಾಂಡ್ ಮದ್ದರಿತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಕಾಂಗ್ರೆಸ್ ಶಾಸಕರ ಸಮರದಿಂದ ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗ್ತಾ ಇದೆ, ಮುಜುಗರ ಆಗ್ತಾ ಇದೆ, ಇರಿಸು ಮುರುಸಾಗ್ತಾ ಇದೆ. ಈಗ ಬಂಡಾಯ ಶಮನಕ್ಕೆ ಉಸ್ತುವಾರಿ ಎಂಟ್ರಿ ಕೊಡ್ತಾ ಇದ್ದಾರೆ. ಒಂದು ಕಡೆ ಸೆಪ್ಟೆಂಬರ್ ಕ್ರಾಂತಿ, ಕಾಂಗ್ರೆಸ್ ಶಾಸಕರ ಅಸಮಾಧಾನ, ಈ ಕಾರಣಕ್ಕಾಗಿ ಇವತ್ತು ರಾಜ್ಯಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಹಿರಿಯ ಶಾಸಕರು ರೆಬಲ್ ಶಾಸಕರ ಜೊತೆ ಸರಣಿ ಸಭೆಯನ್ನ ಇವತ್ತು ನಡೆಸ್ತಾರೆ. ಶಾಸಕರೊಂದಿಗೆ ಸುರ್ಜೇವಾಲಾ ಅವರು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಅನ್ನ ಮಾಡ್ತಾರೆ, 1-to-1 ಚರ್ಚೆ. ಈಗ ಆಲ್ರೆಡಿ ನಾವು ಗಮನಿಸಿದ್ವಲ್ಲ, ತಲಾ ಎಲ್ಲ ಶಾಸಕರಿಗೂ 10 ನಿಮಿಷ ಸಮಯ ನಿಗದಿಯಾಗಿದೆ. ಒಂದು ಕಡೆ BR ಪಾಟೀಲು, ರಾಜು ಕಾಗೆ, ಬೇಳೂರು ಗೋಪಾಲಕೃಷ್ಣ ಇವರೆಲ್ಲರ ಅಸಮಾಧಾನದ ನಡುವೆ KN ರಾಜಣ್ಣ ಅವರು ಒಂದು ಹೊಸ ವಿಚಾರ ಹೇಳ್ತಾರೆ. ಬಂದು ಸೆಪ್ಟೆಂಬರ್ ಕ್ರಾಂತಿ ಆಗತ್ತೆ. ಒಂದು ಕಡೆ ಸೆಪ್ಟೆಂಬರ್ ಕ್ರಾಂತಿಯ ವಿಚಾರ, ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಹೊಗೆ ಆಡ್ತಾ ಇರುವಂತ ಅಸಮಾಧಾನ ಏನಿದೆ, ಇದೆಲ್ಲದನ್ನ ಈಗ ಶಮನ ಮಾಡೋದಕ್ಕೆ ಅಥವಾ ಅದನ್ನ ಪರಿಸ್ಥಿತಿಯನ್ನ ತಿಳಿಗೊಳಿಸೋದಕ್ಕೆ ಉಸ್ತುವಾರಿಗಳು ಇವತ್ತು ಎಂಟ್ರಿ ಕೊಡ್ತಾ ಇದ್ದಾರೆ ಸುರ್ಜೇವಾಲಾ ಅವರು. ಸುಮಾರು 40ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರಿಗೆ ಬುಲಾವ್ ಕೊಟ್ಟಿದ್ದಾರೆ. ಸ್ವತಃ ಶಾಸಕರಿಗೆ ತಾವೇ ಕರೆ ಮಾಡಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ 1-to-1 ಮೀಟಿಂಗ್ ನಡೆಯುತ್ತೆ ಇವತ್ತು. ಒಬ್ಬೊಬ್ಬ ಶಾಸಕರಿಗೆ ತಲಾ 10 ನಿಮಿಷ ಸಮಯ ನಿಗದಿಯಾಗಿದೆ. ಮತ್ತೊಂದು ಕಡೆ ಸದ್ಯದ ಬೆಳವಣಿಗೆಗಳ ಬಗ್ಗೆ ಏನು ಅಸಮಾಧಾನ ಇದೆ ಅಂತ ಶಾಸಕರಿಂದ ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನ ಸುರ್ಜೇವಾಲಾ ಅವರು ಮಾಡ್ತಾರೆ. ಒಂದ್ ಕಡೆ ಸಚಿವರು ಕೈಗೆ ಸಿಗಲ್ಲ, ಈ ತರದೆಲ್ಲ ಆರೋಪಗಳನ್ನ ಸ್ವಪಕ್ಷದ ನಾಯಕರು ಮಾಡಿದ್ರು. ಅನುದಾನ ವಿಚಾರವಾಗಿಯೂ ಕೂಡ ನಾಯಕರು ಗರಂ ಆಗಿದ್ರು, ರೆಬಲ್ ಆಗಿದ್ರು. ಹೀಗಾಗಿ ಶಾಸಕರ ಜೊತೆ ಸಭೆಯನ್ನ ಸುರ್ಜೇವಾಲಾ ಅವರು ನಡೆಸ್ತಾರೆ. ವಸತಿ ಯೋಜನೆಯಲ್ಲಿ ಮನಿ ಕೊಟ್ರೆ ಮಾತ್ರ ಮನೆ ಮಂಜೂರಾಗುತ್ತೆ ಅಂತ BR ಪಾಟೀಲ್ ಅವರ ಆಡಿಯೋ ವೈರಲ್ ಆಯಿತು. ಅದಾದ ಬೆನ್ನಲ್ಲೇನೆ ಅವರು ಮತ್ತೆ ಆ ವಿಚಾರವನ್ನ ಹೇಳಿದ್ರು. ನಾನು ಹೇಳಿದ್ರಲ್ಲಿ ಏನು ಸುಳ್ಳಿಲ್ಲ, ಎಲ್ಲ ನಾನು ನಿಜಾನೇ ಹೇಳಿದ್ದೀನಿ, ನನಗೆ ಗೊತ್ತಿದೆ ಎಲ್ಲೆಲ್ಲಿ ದುಡ್ಡಿಸ್ಕೊಂಡಿದ್ದಾರೆ ಏನು ಕತೆ ಅಂತ. ಸ್ವಪಕ್ಷದ ವಿರುದ್ಧನೇ ಅವರು ಈ ಥರದ ಒಂದು ಗಂಭೀರ ಆರೋಪವನ್ನು ಮಾಡಿದ್ರು. ಅದಾದ ಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ CM, DCM, ಗೃಹ ಸಚಿವರು, ಆಮೇಲೆ ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರು ಕೂಡ ಅದಕ್ಕೆ ಸ್ಪಷ್ಟನೆ ಕೊಡುವಂಥ ಕೆಲಸ ಮಾಡಿದ್ರು. ಅವರು ಹೇಳಿದ್ದಾರೆ, ಆದರೆ ಎಲ್ಲೂ ಕೂಡ ನನ್ನ ಹೆಸರನ್ನ ಡೈರೆಕ್ಟಾಗಿ ಉಲ್ಲೇಖ ಮಾಡಿ ಹೇಳಿಲ್ಲ ಅವರು. ಸೊ ನನ್ನ ಪಾತ್ರ ಏನಿಲ್ಲ ಅಂತ ಜಮೀರ್ ಹೇಳ್ತಾ ಇದ್ರು. ಇನ್ನು 3 ದಿನಗಳ ಕಾಲ ಬೆಂಗಳೂರಿನಲ್ಲೇ ಸುರ್ಜೇವಾಲಾ ಅವರು ಇರ್ತಾರೆ. ಶಾಸಕರ ಜೊತೆ ಸಮಾಲೋಚನಾ ಸಭೆಯನ್ನ ಉಸ್ತುವಾರಿ ನಡೆಸ್ತಾರೆ. ಶಾಸಕರ ಜೊತೆ ನೇರ ಚರ್ಚೆ ನಡೆಯುತ್ತೆ. 42 ಶಾಸಕರ ಜೊತೆಗೂ ಕೂಡ ಮಹತ್ವದ ಮಾತುಕತೆ ಆಗತ್ತೆ. ಇವತ್ತಿನಿಂದ ಅಹವಾಲು ಸ್ವೀಕಾರ ನಡೆಯುತ್ತೆ. ಮಧ್ಯಾಹ್ನ 1:30ಕ್ಕೆ BR ಪಾಟೀಲ್ ಜೊತೆ ಸುರ್ಜೇವಾಲಾ ಚರ್ಚೆಯನ್ನ ನಡೆಸ್ತಾರೆ. ಮಧ್ಯಾಹ್ನ 2 ಗಂಟೆಗೆ ಶಾಸಕ ರಾಜು ಕಾಗೆ ಜೊತೆ, ಆಮೇಲೆ ಪುಟ್ಟಸ್ವಾಮಿ ಗೌಡ, SN ಸುಬ್ಬಾರೆಡ್ಡಿ, ಪ್ರದೀಪ್ ಈಶ್ವರರು, ರೂಪಕಲಾ ಶಶಿಧರ್, SN ನಾರಾಯಣಸ್ವಾಮಿ, ಕೊತ್ತೂರು ಮಂಜುನಾಥ್ ಸೇರಿದಂತೆ 42 ಶಾಸಕರ ಜೊತೆ ಸುರ್ಜೇವಾಲಾ ಅವರು ಮಾತುಕತೆ ನಡೆಸ್ತಾರೆ. ಬೆಂಗಳೂರು ವಿಭಾಗದ 27, ಮೈಸೂರು ವಿಭಾಗದ 13 ಶಾಸಕರು ಬಹಿರಂಗ ಹೇಳಿಕೆ ನೀಡದಂತೆ ಶಾಸಕರನ್ನ ಮನವೊಲಿಸುವಂತ ಪ್ರಯತ್ನ ಇವತ್ತು ಆಗಬಹುದು. ಯಾಕಂತಂದ್ರೆ ಈ ಎಲ್ಲ ಹೇಳಿಕೆಗಳು, ಈ ಎಲ್ಲ ಅಸಮಾಧಾನದ ವಿಚಾರ ಏನಿದೆ, ಅದು ಬಿಜೆಪಿಗೆ ಒಂದು ರೀತಿ ಅಸ್ತ್ರ ಕೊಟ್ಟಂತೆ ಆಗತ್ತೆ. ಸೊ ಅದನ್ನ ಮೈಂಡಲ್ಲಿ ಇಟ್ಕೊಂಡು ಯಾರು ಕೂಡ ಬಹಿರಂಗ ಸ್ಟೇಟ್ಮೆಂಟ್ಗಳನ್ನ ಕೊಡಬೇಡಿ. ಈಗ ಆಲ್ರೆಡಿ ಹೈಕಮಾಂಡ್ ಮಟ್ಟಕ್ಕೆ ಹೋಗಿ ಬಂದಂತ ದೆಹಲಿ ಪ್ರವಾಸಕ್ಕೆ ಹೋಗಿದ್ರಲ್ಲ CM ಸಿದ್ದರಾಮಯ್ಯ ಅವರು, ಆಗ್ಲೇನೆ ಹೈಕಮಾಂಡ್ ಈ ವಿಚಾರವನ್ನ CM ಅವರಿಗೆ ಹೇಳಿತ್ತು, ಯಾರು ಕೂಡ ಈ ಥರದ ಸ್ಟೇಟ್ಮೆಂಟ್ಗಳನ್ನು ಕೊಡಬಾರ್ದು, ಒಂದು ವೇಳೆ ಮುಂದೆ ಏನಾದರೂ ಅದು ಮುಂದುವರೆದ್ರೆ ಸರಿ ಇರಲ್ಲ ಅನ್ನುವಂಥ ನಿಟ್ಟಿನಲ್ಲಿ CM ಅವರಿಗೆ ಹೇಳಿ ಕಳಿಸಿದ್ರು. ಆಮೇಲೆ CM ಅವರು ಬಂದ ಕೂಡಲೇ BR ಪಾಟೀಲು, ರಾಜು ಕಾಗೆ, ಬೇಳೂರು ಗೋಪಾಲಕೃಷ್ಣ ಇವರೆಲ್ಲ ಕರೆದು ಇವ್ರಿಗೆ ತಾಕೀತು ಮಾಡಿದ್ರು. ಬೇಡ, ಆ ಥರದ್ದು ಏನಾದರೂ ತೊಂದರೆ ಇದ್ದರೆ, ಅಸಮಾಧಾನ ಇದ್ದರೆ ಬನ್ನಿ ನೇರವಾಗಿ ಬಂದು ನನ್ನ ಹತ್ರ ಹೇಳ್ಕೊಳ್ಳಿ, ಏನೇ ತೊಂದರೆ ಇದ್ರೂ ಕೂಡ ಬಗೆಹರಿಸ್ತೀನಿ, ಆದರೆ ಓಪನ್ ಸ್ಟೇಟ್ಮೆಂಟ್ಗಳನ್ನು ಕೊಡಬೇಡಿ ಅಂತ ತಾಕೀತು ಮಾಡಿದ್ದಾರೆ. ಸೊ ಅಗೇನ್ ಇವತ್ತು ಅದೇ ವಿಚಾರವನ್ನ, ಅದೇ ಎಚ್ಚರಿಕೆಯನ್ನ ಸುರ್ಜೇವಾಲಾ ಅವರು ಕೊಡ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಸೊ ಇವತ್ತು ನಡೆಯುವಂಥ ಮೀಟಿಂಗು ಬಹಳ ಕುತೂಹಲ ಕೇಳಿಸಿದೆ. ಯಾಕಂತಂದ್ರೆ 3 ಪಕ್ಷದಲ್ಲಿ ನೋಡಿ, ಕೇವಲ ಕಾಂಗ್ರೆಸ್ ಅಷ್ಟೇ ಅಲ್ಲ, ಕಾಂಗ್ರೆಸ್ಸು, BJP, JDS 3 ಪಕ್ಷದಲ್ಲೂ ಕೂಡ ಸದ್ಯ ಪರಿಸ್ಥಿತಿ ಸರಿ ಇಲ್ಲ, ಅಸಮಾಧಾನ ಅನ್ನುವಂಥದ್ದು ಭುಗಿಲೆದ್ದಿದೆ.
ಒಂದು ಕಡೆ BJPಲಿ ರಾಜ್ಯಾಧ್ಯಕ್ಷರ ಕೂಗು ಜೋರಾಗಿದೆ ಬದಲಾವಣೆ ಮಾಡಬೇಕು ಅಂತ, ಮತ್ತೊಂದು ಕಡೆ ಕಾಂಗ್ರೆಸ್ಸಲ್ಲೂ ಕೂಡ ಹೆಚ್ಚುವರಿ DCM ಸ್ಥಾನ ಆಗಬೇಕು, ಆಮೇಲೆ ಈಗ ಸರ್ಕಾರದಲ್ಲಿ ಯಾವುದೇ ರೀತಿಯಾದಂಥ ಅನುದಾನ ಬರ್ತಾ ಇಲ್ಲ, ಆ ಥರದ್ದೆಲ್ಲ ಆರೋಪಗಳು ಕೂಡ ಮಾಡಿದರು ಸ್ವಪಕ್ಷದ ನಾಯಕರು. ಸೊ ಎಲ್ಲೋ ಈಗ ಸುರ್ಜೇವಾಲಾ ಅವರು ಇದನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತಾರೆ, ಇವತ್ತು ಮೀಟಿಂಗ್ ಏನಾಗುತ್ತೆ ಅನ್ನುವಂಥದ್ದೇ ಇರುವಂಥ ಕುತೂಹಲ.